ಎಷ್ಟು ಸಹಾಯಕವಾಗುತ್ತೆ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ನಾನು PS ಚಂದ್ರಶೇಖರ್ ಅಂತ ಉಪನ್ಯಾಸಕ, ಅದೇ ರೀತಿ ಉಮಾಶಂಕರ್ ಅವರು ಮತ್ತೆ ಚಂದ್ರಪ್ರಕಾಶ್ ಅವರು, ಸವಿತಾ ಮೇಡಮ್ ಅವರು, ಜಗದಾಳ್ ಚಂದ್ರಶೇಖರ್ ನಮ್ಮ ಜೊತೆಯಾಗಿ ಬಂದಿದ್ದಾರೆ ಗೈಡ್ ಆಗಿ. ಏನಪ್ಪಾ ಅಂತಂದ್ರೆ ಪೇರೆಂಟ್ಸ್ಗೆ ಬರ್ಡನ್ ಆಗಬಾರ್ದು ಎಜುಕೇಶನ್. ಈಗ PUC ಹೋಯ್ತು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಟ್ಯೂಷನ್ ಫೀಸ್ ಕೊಟ್ಕೊಳ್ಬೇಕಾಗತ್ತೆ. ನಿಮ್ಗೆ ಡಿಪ್ಲೊಮಾನಲ್ಲಿ ಟ್ಯೂಷನ್ ಅಗತ್ಯನೇ ಇಲ್ಲ, ಯಾಕಂದ್ರೆ ಪ್ರಾಕ್ಟಿಕಲ್ ಕ್ಲಾಸಸ್ ಜಾಸ್ತಿ ಇರೋದ್ರಿಂದ ನೀವು ಕಾಲೇಜಲ್ಲೇ ಪ್ರತಿಯೊಂದು ಕಲಿಯೋದ್ರಿಂದ ಮತ್ತೊಂದು ಹೊಸದಾಗಿ ತರಬೇತಿ ಕೋಚಿಂಗ್ ಅಂತೇಳಿ ಹೊರಗೆ ಹೋಗುವ ಅವಶ್ಯಕತೆ ಇರಲ್ಲ. ಸೊ ಶುಲ್ಕ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಏನಿದೆಯೋ ಅದು ಅತ್ಯಂತ ಮಿತವ್ಯಯವಾಗಿರುತ್ತೆ. ಮತ್ತೆ ಓದ್ಬೇಕಾದ್ರೂ ಅಷ್ಟೇ, ಕೊಂಡ್ಕೊಳ್ಬೇಕಾದ ಉಪಕರಣ, ಪುಸ್ತಕ ಸಾಮಗ್ರಿಗಳ ಖರ್ಚು ಕೂಡ ಅತ್ಯಂತ ಕಡಿಮೆ ಇರುತ್ತೆ. ಅದರಿಂದ ನಿಮ್ಗೆ ಎಕನಾಮಿಕಲ್ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಾಲಿಟೆಕ್ನಿಕ್ ಎಜುಕೇಶನ್ ನಿಮ್ಗೆ ತುಂಬಾ ಉಪಯುಕ್ತತೆ ಆಗುತ್ತೆ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ನಾವು ಡಿಗ್ರಿ ಹೋಲ್ಡರ್ಸ್ ಆಗ್ಲೇಬೇಕು. ಒಂದು 15 ವರ್ಷದ ಎಜುಕೇಶನ್ ಟರ್ಮ್ ನಮ್ಗೆ ಇರಬೇಕು. ಈಗ 10ನೇ ಕ್ಲಾಸ್ ವರೆಗೂ 10 ವರ್ಷ, ಅದಾದ್ಮೇಲೆ ಪಾಲಿಟೆಕ್ನಿಕ್ 3 ವರ್ಷ, ಅದಾದ್ಮೇಲೆ ಯಾವ್ದಾದ್ರು ಒಂದು ಡಿಗ್ರಿ ಲ್ಯಾಟ್ರಲ್ ಎಂಟ್ರಿನಲ್ಲಿ 2 ಇಯರ್ಸ್ ನೀವು ಮಾಡ್ಕೋಬಹುದು. ಇಂಜಿನಿಯರಿಂಗ್ ಲ್ಯಾಟ್ರಲ್ ಎಂಟ್ರಿ ಮಾಡಬಹುದು. ಇಂಜಿನಿಯರಿಂಗ್ ಸುಲಭ ಮಾರ್ಗ ಅಂದ್ರೆ ಡಿಪ್ಲೊಮಾನೇ. ಕಾರಣ ಏನು ಅಂತಂದ್ರೆ ನೀವು PUC ಮೂಲಕ ಹೋದ್ರೆ ದೊಡ್ಡ ಸಾಗರ ಅದು. ಟ್ಯೂಷನ್ ಫೀಸ್ ಕೊಡಬೇಕು, CET ಎಕ್ಸಾಮ್ ಬರೀಬೇಕು, JEE ಬರೀಬೇಕು, ಕಾಮೆಡ್ಕೆ ಬರೀಬೇಕು, ಏನೆಲ್ಲ ಬರೀಬೇಕು ನಿಮ್ಗೆ ಯಾವ್ದಾದ್ರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ. ಇಲ್ಲಿ ಹಾಗಿರಲ್ಲ. ಡಿಪ್ಲೊಮಾ ಮೂಲಕ ಲ್ಯಾಟ್ರಲ್ ಎಂಟ್ರಿ 3rd ಸೆಮಿಸ್ಟರ್ಗೆ ನೇರವಾಗಿ ಅಂದ್ರೆ 2ನೇ ವರ್ಷಕ್ಕೆ ನೇರವಾಗಿ DCET ಅಂತಕ್ಕಂಥ ಸರಳ ಪ್ರವೇಶಾತಿ ಪರೀಕ್ಷೆ ಮೂಲಕ ನೀವು ಪ್ರವೇಶ ಪಡಿಬಹುದು. ಯಾವ್ದಾದ್ರು ಇಂಜಿನಿಯರಿಂಗ್ ಬ್ರಾಂಚ್ಗೆ ನೀವು ಈಗ ಸಿವಿಲ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಸಿವಿಲ್ ಇಂಜಿನಿಯರಿಂಗ್ ಹೋಗ್ಬೋದು, ಆರ್ಕಿಟೆಕ್ಚರ್ ಹೋಗ್ಬೋದು. ಎಲೆಕ್ಟ್ರಾನಿಕ್ಸ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಎಲೆಕ್ಟ್ರಾನಿಕ್ಸ್ ಹೋಗ್ಬೋದು, ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೆಂಟೇಷನ್ ಹೋಗ್ಬೋದು, ಕಂಪ್ಯೂಟರ್ ಸೈನ್ಸ್ ಹೋಗ್ಬೋದು, ಇನ್ಫಾರ್ಮೇಶನ್ ಸೈನ್ಸ್ ಹೋಗ್ಬೋದು, ಡೇಟಾ ಸೈನ್ಸ್ ಹೋಗ್ಬೋದು. ಅಂದ್ರೆ ಇಂಜಿನಿಯರಿಂಗ್ ನ ಹಲವಾರು ಬ್ರಾಂಚ್ಗಳಿಗೆ ಡಿಪ್ಲೊಮಾ ಮಾರ್ಗ ಏನಿದೆಯೋ ಅದು ಪ್ರಮುಖ ರಹದಾರಿ. ಮತ್ತೆ ಸುಲಭ ದಾರಿ. ಟ್ಯೂಷನ್ ಅಗತ್ಯ ಇರಲ್ಲ, ಮಿಕ್ಕ ಯಾವುದೇ ತರಬೇತಿಗಳ ಅಗತ್ಯ ಇರಲ್ಲ. ಮತ್ತೆ ಕಾಲಾನುಕಾಲ ಸರ್ಕಾರದಿಂದ ಹಲವಾರು ಯೋಜನೆಗಳ ಮೂಲಕ ನಿಮ್ಗೆ ಲ್ಯಾಪ್ಟಾಪ್, ಟ್ಯಾಬ್ ಇಂಥದೆಲ್ಲ ಕೊಡುವ ಸಾಧ್ಯತೆಗಳು ಇರ್ತವೆ. ಯಾವಾಗ್ಲೂ ಇರುತ್ತೆ ಅಂತಲ್ಲ, ಅಂತ ಯೋಜನೆಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಮತ್ತೆ ಫ್ರೀಶಿಪ್, ಸ್ಕಾಲರ್ಶಿಪ್ ಇದಂತೂ ಕಡ್ಡಾಯವಾಗಿ ನಿಮಗೆ ಸರ್ಕಾರದ ಯೋಜನೆಗಳ ಮೂಲಕ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಏನ್ ಮಾಡ್ಕೊತೀರಲ್ಲ, SSP ಅನ್ನೋದೊಂದು ಪೋರ್ಟಲ್ ಮೂಲಕ ನಿಮ್ಗೆ ಅದು ಬರುತ್ತೆ. ಅಂದ್ರೆ ನೀವೇನ್ ಫೀಸ್ ನ ಸಂದಾಯ ಮಾಡ್ತಿರೋ ಅದು ಸಂಪೂರ್ಣ ಮರುಪಾವತಿ ಬಂದು ಹೆಚ್ಚು ಕಮ್ಮಿ ನೀವು ಝೀರೋ ಎಕ್ಸ್ಪೆಂಡಿಚರ್ ಅಲ್ಲಿ ನೀವು ಡಿಪ್ಲೊಮಾ ಕೋರ್ಸ್ ನ ಮಾಡ್ಕೋಬಹುದಾಗುತ್ತೆ. ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಬ್ರಾಂಚಸ್, ವಿಭಾಗಗಳು ಕೂಡ ನಿಮ್ಗೆ ಪಾಲಿಟೆಕ್ನಿಕ್ ಅಲ್ಲಿ ಸಿಕ್ಕೋದ್ರಿಂದ ಡಿಪ್ಲೊಮಾ ಎಜುಕೇಶನ್ ನ ಒಂದು ಕೋರ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ನನಗೆ ಇಂಜಿನಿಯರಿಂಗ್ ಮಾಡೋ ಶಕ್ತಿ ಇಲ್ಲ, ನಾನು ಡಿಪ್ಲೊಮಾ ಮಾಡಿಕೊಂಡು ನಾನೊಂದು ಕಂಪ್ನಿನಲ್ಲಿ ನೌಕರಿಗೆ ಹೋಗ್ಬೋದು, ಅಥವಾ ನನ್ನದೇ ಆದಂತಹ ಉದ್ಯಮಗಳನ್ನ ನಾನು ಆರಂಭನೂ ಮಾಡ್ಕೋಬಹುದು. ನನಗೆ ಹಲವಾರು ಸರ್ಕಾರಗಳ ಏಜೆನ್ಸಿಗಳ ಮೂಲಕ ಡಿಪ್ಲೊಮಾ ಹೋಲ್ಡರ್ಸ್ಗೆ ಲೋನ್ಗಳು ಕೂಡ ಕೊಡ್ತಾರೆ. ಹೀಗೆ ಹಲವಾರು ಉಪಯುಕ್ತತೆ ಇರೋದ್ರಿಂದ ನೀವು ಡಿಪ್ಲೊಮಾನ ಆಯ್ಕೆ ಮಾಡ್ಕೋಬಹುದು ಅನ್ನೋ ಒಂದು ಅನಿಸಿಕೆನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ.